ದೀವಾ ದೀವಾ ತನದಿರನ ದೀವಾ ದೀವಾ ತನದಿರನ ದೀವಾ ದೀವಾ. ಸಾರ್ ಎಂಥ ಹುಡುಗಿನ ಹುಡುಕಿದ್ದೀರ ಸಾರ್? ಅವ್ರ ಕಣ್ಣೋಟ ಏನು, ಅವ್ರ ಮೈ ಮಾಟ ಏನು? ಈ ಹಾಡೇನಾರು ಹೊರಗೆ ಬಂದರೆ ಅವ್ರು ಹಿಡಿಯೋಕ್ಕಾಗಲ್ಲ. ಇವ್ರ ಕಣ್ಗಳನ್ನ ನೋಡ್ರಿ, ಒಳ್ಳೆ ಕ್ರೇಜಿ ಸ್ಟಾರ್ ಫಿಲ್ಮ್ ಹೀರೋಯಿನ್ ಕಣ್ಗಳ ಥರ ಮಾದಕವಾಗಿದೆ. ರೇ, ನೀವೇನು ಶೂಟಿಂಗ್ ಮಾಡಕ್ ಬಂದಿದ್ದೀರಾ ಇಲ್ಲ ಹೊಗಳಕ್ ಬಂದಿದ್ದೀರಾ? ಇವನು ಯಾರು ಸಾರ್? ರೀ, ಅವರು ನಮ್ಮ ಮಾಡ್ಲಿದಾರಲ್ಲ, ಅವ್ರ ಹಸ್ಬೆಂಡು ಜಾನಿ ಅಲಿಯಾಸ್ ಜಾಕ್ ಪಾಟ್ ಜನಾರ್ದನ್ ಅಂತ. ಬಿಲ್ಡಪ್ ಕೊಟ್ಟು ಸಾಕು, ಶೂಟಿಂಗ್ ಶುರು ಮಾಡಿ. ನಿಮ್ಮಂಥವ್ರು ಇರೋದ್ರಿಂದಾನೇ ಇಂಡಸ್ಟ್ರಿಗೆ ಹೆಣ್ಮಕ್ಳು ಬರೋಕೆ ಎದುರ್ಕೋತಿರೋದು. ಸರ್, ಕೆಟ್ಟದಾಗೇನು ಹೇಳಿಲ್ವಲ್ಲ, ಇರೋದನ್ನ ತಾನೇ ಹೇಳಿದ್ದು. ಈ ಫೀಲ್ಡಲ್ಲಿ ಇದೆಲ್ಲ ಕಾಮನ್ನು. ನಿಮ್ಗಿದು ಹೊಸ್ತು, ಹೋಗ್ತಾ ಹೋಗ್ತಾ ನಿಮಗೆ ಅರ್ಥ ಆಗುತ್ತೆ. ನನಗೆಲ್ಲ ಚೆನ್ನಾಗಿ ಗೊತ್ತಿದೆ. ನಿಮ್ಮ ಕೆಲಸ ನೀವು ಮುಂದುವರಿಸಿ. ಜಾನಿ, ಒಂದು ನಿಮಿಷ ಬನ್ನಿ. ನೀವು ಈ ರೀತಿ ತೊಂದರೆ ಕೊಟ್ರೆ ನಾವು ಶೂಟಿಂಗ್ ಮಾಡೋದು ಹೇಗೆ? ನಾನು ತೊಂದರೆ ಕೊಡ್ತಿಲ್ಲ, ಅವ್ರಿಗೆ ಈ ರೀತಿ ಮಾತಾಡೋದು ಸರಿ ಇಲ್ಲ ಅಂತ ಹೇಳ್ತಿದ್ದೀನಿ. ತಾಜ್ ಮಹಲ್ನ ನೋಡಿದಾಗ ಎಲ್ಲರೂ ಹೊಗಳಲ್ವಾ? ಹಾಗೆ ಸುಂದರವಾಗಿರೋನ ನೋಡುವಾಗ ಹೊಗಳುತ್ತಾರೆ. ನೀವು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ, ಇಲ್ಲಿಂದ ಹೋಗಿ. ನಾನಿದ್ದೇ ಇಷ್ಟೆಲ್ಲ ಮಾತಾಡೋರು, ನಾನಿಲ್ಲ ಅಂದರೆ ಏನೇನು ಮಾತಾಡ್ಬೋದು? ಮಿಕ್ಸಿ ಸೌಂಡ್ ಮಾಡಿದ್ರೆ ಕಿವಿ ಹಾಳಾಗುತ್ತಾ? ಯು ಡೋಂಟ್ ವರಿ. ನಾನು ಬೆಳಿಬೇಕು ಅನ್ನೋ ಆಸೆ ನಿಮಗಿದ್ರೆ ಇಲ್ಲಿಂದ ಹೋಗಿ, ಇಲ್ಲಾಂದ್ರೆ ನಾನೇ ಶೂಟಿಂಗ್ನ ಕ್ಯಾನ್ಸಲ್ ಮಾಡ್ಕೋತೀನಿ. ಬೇಡ ಬಿಡು, ನಾನೇ ಹೋಗ್ತೀನಿ. ಮೇಡಮ್, ಶೂಟಿಂಗ್ ಶುರು ಮಾಡೋಣವಾ? ಕಿಕ್ ಕಾಜಲ್ ಹಚ್ಕೊಂಡ್ರೆ ಲುಕ್, ನೋಡಿದವ್ರಿಗೆ ಕಿಕ್. ತುಂಬಾ ಚೆನ್ನಾಗಿ ಮಾಡಿದ್ರಿ ಮೇಡಮ್. ನೀವು ಇದೇ ತರ ಮಾಡಿದ್ರೆ ತುಂಬಾ ದೊಡ್ಡ ಮಾಡೆಲ್ ಆಗೋ ದಿನ ದೂರನೇ ಇಲ್ಲ ಅಂತೀನಿ. ಸರಿ ಮೇಡಮ್, ನಾವೇನು ಹೊರಡ್ತೀವಿ. ನಾಳೆ ನಮ್ಮ ಆ್ಯಡು ಟಿವಿಲಿ ಪೇಪರ್ನಲ್ಲಿ ಬರುತ್ತೆ, ಮಿಸ್ ಮಾಡ್ದಂಗೆ ನೋಡಿ. ಈ ಖುಷಿನ ಯಾರ್ದಾದ್ರ ಜೊತೆ ಹಂಚ್ಕೋಬೇಕಲ್ಲ. ಜಾನಿಗೆ ಹೇಳಿದ್ರೆ ಚೆನ್ನಾಗಿರಲ್ಲ. ಪುಟ್ಮಲಿ ಅವ್ರಿಗೆ ಹೇಳೋಣ, ಮಜಾ ಸಿಗುತ್ತೆ. ಹಲೋ ಮಧುರ ಅವರೇ, ಏನು ಸಾನೆ ಕಪ್ಪಿಯಾಗಿದ್ದೀರಿ? ಪುಟ್ಮಲಿ ಅವರೇ, ಅದು ಪಪ್ಪಿ ಅಲ್ಲ, ಹ್ಯಾಪಿ. ಹಿಡಿದ್ರಿ ಜಾಡ. ಅದೇ, ಏನು ಹ್ಯಾಪಿ ಆಗಿದ್ದೀರಿ? ಇವತ್ತು ನನ್ನ ಆ್ಯಡ್ ಶೂಟಿಂಗ್ ಆಯ್ತು, ಅದನ್ನ ಹೇಳೋಣ ಅಂತ ಫೋನ್ ಮಾಡಿದೆ. ಡೇಯಾ, ನಾನೇನೋ ಅನ್ಕೊಬಿಟ್ಟಿ ಬಿಡಿ. ನೀವೇನು ಅನ್ಕೊಂಡ್ರು? ಏನೂ ಇಲ್ಲ. ಶೂಟಿಂಗ್ ಎಲ್ಲ ಹೆಂಗಾಯ್ತು? ತುಂಬಾ ಚೆನ್ನಾಗಾಯ್ತು. ನಾನು ಆಕ್ಟ್ ಮಾಡಿದ ರೀತಿಗೆ ಎಲ್ಲರೂ ಹೋಗ್ಲಿದ್ದು. ನಮ್ಮ ಆಭರಣನೇ ಹೋಗ್ಲವ್ರೆ ಅಂದಮೇಲೆ ಬೇರೆಯವ್ರು ಹೊಗಳ್ತಾರೆ ಬಿಡಿ. ಅದು ಸರಿನೇ. ನಾನು ಆಕ್ಟ್ ಮಾಡಿರೋ ಆ್ಯಡು ನಾಳೆ ಟಿವಿಲಿ ಬರುತ್ತೆ. ಎಲ್ರೂ ಮನೆಗೆ ಇನ್ವೈಟ್ ಮಾಡಿದ್ದೀನಿ, ನೀವು ಬಂದ್ಬಿಡಿ, ಎಲ್ಲ ಒಟ್ಟೆ ಕುತ್ಕೊಂಡು ನೋಡೋಣ. ಸರಿ ಸರಿ, ಬರ್ತೀನಿ ಬಿಡಿ. ಈಗ ಫೋನ್ ಮಾಡ್ತೀನಿ, ಕೆಲಸ ಅದೇ. ಹೋಗಿ ಹೋಗಿ ಇವ್ರಿಗೆ ಫೋನ್ ಮಾಡಿ ನಾನು ಖುಷಿಯಾಗಿರೋ ವಿಷಯ ಹೇಳ್ಕೊಂಡಲ್ಲ. ಯಾರ ಹತ್ರ ಹೇಗೆ ಮಾತಾಡಬೇಕು ಅನ್ನೋದೇ ಗೊತ್ತಿಲ್ಲ. ಗೌಡ್ರು ಹೇಳಿದ್ ಸರಿ, ಇವರು ಶತದಡ್ಡಿನೇ. ಜಾಹೀರಾತು ಬಂದಂತೆ, ಜಾಹೀರಾತು. ಅನ್ಕೊಂಡ್ಗೆ ಏನಾಗಿತ್ತು? ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು.
ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.